ಕಠಿಣವಾದಂಥ ಮಾತುಗಳು, ನೇರ ನಡೆನುಡಿಗೆ ಹೆಸರಾಗಿದ್ದಂಥವರು, ಅಷ್ಟೇ ಸರಳತೆಯಿಂದ ಜೀವನವನ್ನು ಮಾಡಿದವರು. ನನಗೂ ಅವ್ರಿಗೂ 1978ರಲ್ಲಿ ಕೆಂಪೇಗೌಡರ ಜೊತೆ ನಾವೆಲ್ಲರೂ ಕೂಡ ಇದ್ದಿ ಮೈಸೂರಿನಲ್ಲಿ. ಅವರು ರೆಡ್ಡಿ ಕಾಂಗ್ರೆಸ್ಸಲ್ಲಿ KH ಪಾಟೀಲ್ ಅಧ್ಯಕ್ಷರಾಗಿದ್ದರು. ಅವ್ರ ಜೊತೆ SM ಕೃಷ್ಣ ಅವರು, ನಂಜೇಗೌಡರು, ನಾಗರತ್ನವರು, ನಮ್ಮಲ್ಲಿ S ಪುಟ್ಟಸ್ವಾಮಿ ಅವರು, ಈ ರೀತಿ ಉತ್ತರ ಕರ್ನಾಟಕಕ್ಕಿಂತ ಜಾಸ್ತಿ ನಂಬದಾಗದ ನಾಯಕರುಗಳೇ ಜಾಸ್ತಿ ಇದ್ರು ಇವ್ರ ಜೊತೆ. ಅವ್ರು ಬಂತು ಅಂತ ಹೇಳಿದ್ರೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅವತ್ತು ಹಸು ಕರುವಿನ ಗುರುತು ಇದ್ದದ್ದು. ಅವ್ರು ಗೆದ್ರು, ಅವತ್ತು ಇಬ್ಬರು ಗೆದ್ರು. ರೆಡ್ಡಿ ಕಾಂಗ್ರೆಸ್ ಅಲ್ಲಿ ಇಬ್ಬರೇ ಗೆದ್ದಿದ್ದು. ಇಂದಿರಾ ಕಾಂಗ್ರೆಸ್ ಹಸ್ತ ಈ ಕಡೆ, ಹಸು ಕರು ಒಂದ್ ಕಡೆ. ಬ್ರಹ್ಮಾನಂದ ರೆಡ್ಡಿ ಅವರು ಕೇಂದ್ರದ ಅಧ್ಯಕ್ಷ ಆಗಿದ್ರು. ಆ ಸಂದರ್ಭದಲ್ಲಿ ಅವರು ಹೆಚ್ಚು ಪ್ರಚಲಿತರಾಗಿ ರಾಜ್ಯವನ್ನ, ಆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಬೇಕು ಅಂತೇಳಿ ಹೋರಾಟವನ್ನು ಮಾಡಿದವರು. ಸ್ವಾತಂತ್ರ್ಯಕ್ಕೂ ಹೋರಾಟವನ್ನು ಮಾಡಿದ್ದಾರೆ. ಈ ರೆಡ್ಡಿ ಕಾಂಗ್ರೆಸ್ ಪಕ್ಷವನ್ನ ಉಳಿಸಬೇಕು ಅಂತೇಳಿ ಹೋರಾಟವನ್ನು ಕೂಡ ಅವತ್ತಿನ ಸಂದರ್ಭದಲ್ಲಿ ಅವತ್ತು ಮಾಡಿದ್ರು. ಆದರೆ ಕಾಂಗ್ರೆಸ್, ಇಂದಿರಾ ಕಾಂಗ್ರೆಸ್ ಹಸ್ತದ ಗುರುತು ಬಂತು, ಸೋತ್ರು. ಗೆದ್ರು ಇಂದಿರಾ ಕಾಂಗ್ರೆಸ್, ಎಲ್ಲ ಸೋತ್ರು. ಇವರು ಆ ಸಂದರ್ಭದಲ್ಲೂ ಕೂಡ ಗೆದ್ರು. ನಮ್ಮ ಭೀಮಣ್ಣ ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವರ ತಂದೆ, ಅವರು ಯಾವತ್ತೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟವರು. ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದವರು. ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥವರು 102 ವರ್ಷಗಳ ಕಾಲ ಆರೋಗ್ಯವಂತರಾಗಿ ಜನಸೇವೆಯನ್ನು ಮಾಡಿರ್ತಕ್ಕಂಥದ್ದಕ್ಕೆ ಅವ್ರ ಕಠಿಣವಾದಂಥ ಪರಿಶ್ರಮ, ಅವರ ದುಡಿಮೆಯೇ ಅವರ ಕಾಯಕ ಜೀವಿ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರ ನಿಧನ, ಅವರ ಬದುಕು ಬರಹ ಇಂದಿನ ಯುವ ಪೀಳಿಗೆಗೆ, ರಾಜಕಾರಣಿಗಳಿಗೆ ಮಾರ್ಗದರ್ಶನ ಆಗಲಿ. ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನ ಕೋರ್ತಾ, ಅದೇ ರೀತಿ ನಮ್ಮ ಲಕ್ಕಪ್ಪನವ್ರಿಗೂ ಕೂಡ ಅವರ ಆತ್ಮಕ್ಕೂ ಚಿರ ಶಾಂತಿಯನ್ನು ಕೋರ್ತಾ, ಪ್ರೊಫೆಸರ್ ಮಾಧವ ಗಾಡ್ಗೀಳ್ ಅವರ ಆತ್ಮಕ್ಕೂ ಕೂಡ ಚಿರ ಶಾಂತಿಯನ್ನ ನಾನು ಕೋರ್ತೇನೆ. ಅವರ ಕುಟುಂಬ ವರ್ಗದವ್ರಿಗೂ ಕೂಡ ದುಃಖ ಭರಿಸುವ ಶಕ್ತಿಯನ್ನು ಕೂಡ ನೀಡಲಿ ಅಂತೇಳಿ ನಾನು ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ಯಾಮ್ ಪ್ರಕಾಶ್ ಪಾಟೀಲ್, ಲಕ್ಷ್ಮೀ ಜಯಂದ್ರ. ಮಾನ್ಯ ಅಧ್ಯಕ್ಷರೇ, ಭೀಮಣ್ಣ ಖಂಡ್ರೆ ಅವರು ಒಬ್ಬ ಫೈರ್ ಬ್ರ್ಯಾಂಡ್ ಲೀಡರ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರ ಮಾತಿನಲ್ಲಿ ಅವರು ಇರ್ತಕ್ಕಂಥ ನಿಷ್ಠುರತೆ ಮತ್ತು ಬಹಳ ಸ್ಪಷ್ಟವಾದಿ. ಭೀಮಣ್ಣ ಖಂಡ್ರೆ ಅವರನ್ನು ನಾವು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀವಿ. ಅವರು ಯಾವ ರೀತಿ ಅಂತಂದ್ರೆ ನಮ್ಮ ಕಡೆ ಹೇಳ್ತಾರೆ ಏಕ್ ಮಾರ್ ದೋ ತುಕಡ ಅಂತ. ಅವ್ರು ಏನು ಹೇಳಿದ್ರು, ಒಂದು ಮಾತು ಹೇಳಿದ್ರೆ ಫೈನಲ್ ಅದು. ಆ ರೀತಿ ಅವ್ರ ವ್ಯಕ್ತಿತ್ವ ಮತ್ತು ಅವರು ಈ ನಮ್ಮ ಏಕೀಕರಣ ಹೋರಾಟ ಆಗಿರ್ಬೋದು ಮತ್ತು ಸ್ವಾತಂತ್ರ್ಯ ಹೋರಾಟ ಆಗಿರ್ಬೋದು ಮತ್ತು ನಮ್ಮ ಈ ವಿಮೋಚನೆ ಏನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸ್ಥಾನಮಾನ ಸಿಗಬೇಕು ಅಂತ ಹೋರಾಟದಲ್ಲಿ ಅವರು ಕೂಡ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜನರಲ್ಲಿ ಜಾಗೃತಿ ಮೂಡಿಸಬೇಕು ಮತ್ತು ರಾಜಕೀಯದಲ್ಲಿ ಒಂದು ಮೌಲ್ಯವನ್ನು ಇಟ್ಕೊಂಡು ರಾಜಕಾರಣ ಮಾಡಿರ್ತಕ್ಕಂಥವ್ರು. ಪ್ರಾಮಾಣಿಕತೆ, ದಕ್ಷತೆ. ಯಾಕಂದ್ರೆ ಭೀಮಣ್ಣ ಖಂಡ್ರೆ ಅವರ ಏನು ಗುರುತು ಅಂತಂದ್ರೆ ಅವರ ದಕ್ಷತೆ, ಅವ್ರ ಮಾತಿನಲ್ಲಿರ್ತಕ್ಕಂಥ ಅವ್ರ ಸ್ಪಷ್ಟತೆ ಮತ್ತು ಅವರು ಎಷ್ಟು ನಿಷ್ಠುರವಾದಿ ಒಬ್ಬ ರಾಜಕಾರಣಿ ಮತ್ತು ಒಬ್ಬ ಪ್ರಾಮಾಣಿಕ ಜೀವನವನ್ನ ಸಾಗಿಸಿದವರು. ಆಮೇಲೆ ಇದ್ದದ್ದಂಗೆ ಹೇಳೋರು. ಅವ್ರು ಯಾರೇ ಆಗಿರ್ಲಿ, ಅವ್ರು ಬೇಕಾದವರಾಗಿರ್ಲಿ ಬೇಡದವರಾಗಿರ್ಲಿ ಬಹಳ ಸ್ಪಷ್ಟವಾಗಿ ಹೇಳಿ ಇವತ್ತು ನಮಗೆ ಯುವಕರಿಗೆ ಒಂದು ಆದರ್ಶ ಅವರು. ಯಾಕಂದ್ರೆ ಎಲ್ಲ ಹೋದಲ್ಲೆಲ್ಲ ಹೇಳ್ತಾ ಇದ್ರು, ನಮ್ಮ ಅನೇಕ ಸಭೆಗಳಲ್ಲಿ ಎಲ್ಲ ಹೇಳ್ತಿದ್ರು, ನೀವು ಯುವಕರು ತಯಾರಾಗಬೇಕು. ಯುವಕರು ಒಂದ್ ವೇಳೆ ಸೈದ್ಧಾಂತಿಕದ ಕಡೆಗೆ ನೀವೊಂದ್ ವೇಳೆ ನನ್ನ ಜೊತೆ ಬಂದ್ರೆ ನಾವು ಈ ಸಮಾಜ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಅವರ ಭಾವನೆ ಇತ್ತು. ಈ ಯುವಕರಿಂದನೇ ಇವತ್ತು ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ನೀವು ಐಡಿಯಲಿಸ್ಟಿಕ್ ಆಗಿ ನೀವು ಆ ಆದರ್ಶಗಳನ್ನ ಜೀವನದಲ್ಲಿ ಇಟ್ಕೊಂಡು ನೀವು ಬಾಳಿದ್ರೆ ನಮ್ಮ ಸಮಾಜ ನಾವು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅವ್ರು ಹೋದಲ್ಲೆಲ್ಲ ಯುವಕರನ್ನೇ ಅವರು ಉದ್ದೇಶಿಸಿ ಮಾತಾಡ್ತಾ ಇದ್ರು. ಮತ್ತು ವಿಶೇಷವಾಗಿ ಅವರು ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನ ಬಹಳ ಅವ್ರದ್ದಾಗಿತ್ತು. ಏನಂತಂದ್ರೆ ಈ ನಮ್ಮ ಭಾಗಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ತಡವಾಯಿತು, ಆಮೇಲೆ ನಮ್ಮ ಭಾಗದಲ್ಲಿ ಹಿಂದುಳಿಕೆ ಆಗಿದೆ, ಇದಕ್ಕೆ ಈ ಅಸಮಾನತೆಯನ್ನು ಹೋಗಲಾಡಿಸಬೇಕು,
ಇದನ್ನು ಯಾವ ರೀತಿಯಾಗಿ ನಾವು ನಮ್ಮ ಭಾಗಕ್ಕೆ ನಾವು ಇದನ್ನು 371J ಏನು ಬಂದಿದೆಯಲ್ಲ, ಇದಕ್ಕೆ ಅವರು ಹಿಂದೆ ಭಾಳ ವರ್ಷಗಳಿಂದ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ರು. ಹಾಗಾಗಿ ಇವತ್ತು ಯುವಕರಿಗೆ ಒಂದು ಭಾಳ ದೊಡ್ಡ ಪ್ರೇರಣೆ ಭೀಮಣ್ಣ ಖಂಡ್ರೆ. ನಮ್ಮ ಕಡೆ ಭೀಮಣ್ಣ ಖಂಡ್ರೆ ಅವ್ರಂಗೆ ಮಾತಾಡ್ತೀಯಲ್ಲಪ್ಪ ಅಂತ ಹೇಳ್ತಾರೆ, ಅಂದರೆ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತೀರಿ ಅಂತ ಹೇಳ್ತಾರೆ. ಭೀಮಣ್ಣ ಖಂಡ್ರೆ ಅವ್ರಂಗೆ ಮಾತಾಡ್ತೀರಲ್ರಿ ಅಂತ ಅಂದ್ರೆ ಜನ ರೂಢಿಯಲ್ಲಿ ಮಾತಾಡ್ಕೊಳ್ಳೋದಂದ್ರೆ ಅವರು ಅಷ್ಟು ಪ್ರಖ್ಯಾತರಾಗಿದ್ರು. ನಮ್ಮ ಭಾಗದಲ್ಲಿ ಇಡೀ ಕರ್ನಾಟಕದಲ್ಲಿ ಆಗಿದ್ರು. ಆದರೆ ನಮ್ಮ ಭಾಗದಲ್ಲಿ ಅವ್ರ ಜನಪ್ರಿಯತೆ, ಅವರ ಮಾತಾಡೋ ಶೈಲಿ, ಅವರು ನಡೆಯೋ ಶೈಲಿ ಮತ್ತು ಅವರ ಜೀವನ ಕೂಡ ಭಾಳ ಯಾವಾಗಲೂ ಖಾದಿ, ಅವರು ಏನಂದರೆ ಭಾಳ ಸಿಂಪಲ್ ಅವ್ರ ಆಹಾರ ಆಗಿತ್ತು. ಮತ್ತು ಅವ್ರು ಇಷ್ಟು ವರ್ಷ ಅವ್ರು ಬದುಕಲಿಕ್ಕೆ ಅವರ ಮಿತ ಆಹಾರನೇ ಅದು ಕಾರಣ ಯಾಕಂದರೆ ಅವ್ರು ಭಾಳ ಸ್ಪಷ್ಟವಾಗಿ ಅವ್ರು ಭಾಳ ಕಮ್ಮಿ ಊಟ ಮಾಡ್ತಾ ಇದ್ರು. ಆಮೇಲೆ ಭಾಳ ಒಂದು ಡಿಸಿಪ್ಲಿನ್ಡ್ ಲೈಫ್ ಇತ್ತು ಅವ್ರು. ಯಾಕಂದರೆ ಲೈಫಲ್ಲಿ ಅವರು ಡಿಸಿಪ್ಲಿನ್ಗೆ ಅವ್ರ ಡ್ರೆಸ್ಸಲ್ಲಿ ಅವ್ರು ಎಷ್ಟು ಖಡಕ್ ಡ್ರೆಸ್ ಹಾಕ್ತಿದ್ರು ಅಂತಂದರೆ ಯಾರು ಆ ರಾಜಕಾರಣಿಗಳು ಅಷ್ಟೊಂದು ಮೇಂಟೈನ್ ಮಾಡೋದು ಭಾಳ ಕಷ್ಟ. ಅವ್ರ ಡಿಸಿಪ್ಲಿನ್ಡ್ ಲೈಫು, ಅವರ ಜೀವನ ಸಾರ್ಥಕ ಜೀವನವನ್ನು ಅವರು ನಡೆಸಿದ್ರು. ಆಮೇಲೆ ಜನರು ಕೂಡ ಅವ್ರಿಗೆ ಭಾಳಷ್ಟು ಪ್ರೀತಿನೂ ಮಾಡ್ತಾ ಇದ್ರು, ಬೆಂಬಲನೂ ಕೊಟ್ಟರು, ಅವರಿಗೆ ರಾಜಕೀಯ ಸ್ಥಾನಮಾನನೂ ಕೊಟ್ಟರು. ಮತ್ತು ಈ ಸಮಾಜದಲ್ಲೂ ಕೂಡ ಇವತ್ತೊಂದು ಭಾಳ ದೊಡ್ಡ ಸ್ಥಾನವನ್ನು ಕೊಟ್ಟರು. ಸಮಾಜವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಇವತ್ತು ವೀರಶೈವ ಮಹಾಸಭಾ ಸ್ಥಾಪನೆ ಆಗಿರಲಿ, ಇದಕ್ಕೆ ಅದು ಬೆಳವಣಿಗೆ ಆಗಿರಲಿ, ಇವತ್ತು ಬೆಂಗಳೂರಲ್ಲಿ ಅವರು ಅದನ್ನು ಆಫೀಸ್ ಸ್ಥಾಪನೆ ಮಾಡೋದರಲ್ಲಿ, ಮತ್ತು ಅನುಭವ ಮಂಟಪ ಬಸವಾದಿ ಶರಣರ ವಿಚಾರಧಾರೆಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಜನರಲ್ಲಿ ಜಾಗೃತಿ ಬರಬೇಕು, ಮಠಮಾನ್ಯಗಳು ಒಂದಾಗಬೇಕು. ಮತ್ತು ಇದು ಏನಿದೆ ಶರಣ ತತ್ವ ಇದೆಲ್ಲ ಕೇವಲ ಒಂದು ಸಮಾಜಕ್ಕಲ್ಲ, ಇದು ಎಲ್ಲ ಸಮಾಜದ ಜನರಿಗೆ ತಲುಪಬೇಕು ಅಂತಕ್ಕಂಥ ಭಾವನೆಯಿಂದ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರ ಅಗಲುವಿಕೆ ಖಂಡಿತವಾಗಿ ನಮಗೆ ದುಃಖ ತಂದಿದೆ. ಮತ್ತು ನಮಗೆ ಅವರ ಕಳ್ಕೊಂಡಿರ್ತಕ್ಕಂಥ ಅವರ ಆದರ್ಶಮಯವಾಗಿರ್ತಕ್ಕಂಥ ಜೀವನನೂ ಕೂಡ ನಾವು ಕೂಡ ಅದರಿಂದ ಪ್ರೇರಣೆ ಹೊಂದಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸಿ, ಮತ್ತು ಕೆ ಲಕ್ಕಣ್ಣ ಅವರು ಮತ್ತು ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರಿಗೂ ಕೂಡ ನಮ್ಮ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ಮಾನ್ಯ ಸಭಾಧ್ಯಕ್ಷರೇ, ತಾವು ಮಂಡಿಸಿರುವಂತಹ ಸಂತಾಪ ಸೂಚನೆಗಳನ್ನು ಬೆಂಬಲಿಸುತ್ತಾ ಹಿರಿಯರಾಗಿದ್ದಂತಹ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರು ಒಬ್ಬ ಸರಳ, ನೇರ ನುಡಿಯ ಮತ್ತು ನಿಷ್ಠುರ ರಾಜಕಾರಣಿಗಳು ಕೂಡ ಅವರು ಆಗಿದ್ರು. ಬಹುಶಃ ಪರಿಶ್ರಮಕ್ಕೆ ಮತ್ತೊಂದೇ ಹೆಸರು ಭೀಮಣ್ಣ ಖಂಡ್ರೆ ಅವರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಧ್ವನಿಯಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಶಿಕ್ಷಣ ಕ್ರಾಂತಿಯನ್ನು ಕೂಡ ಅವರ ನೇತೃತ್ವದಲ್ಲಿ ಆಗಿರುವಂಥದ್ದು. ಕಲ್ಯಾಣ ಕರ್ನಾಟಕದ ಯಾವುದೇ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಅದರ ಧ್ವನಿಯಾಗಿ ಸದನದ ಒಳಗಡೆ ಮತ್ತು ಸದನದ ಹೊರಗಡೆನೂ ಕೂಡ ನಿರ್ಭೀತಿಯಿಂದ ಧ್ವನಿಯನ್ನು ಎತ್ತುವಂತ ಕೆಲಸ ಅವರ ನೇತೃತ್ವದಲ್ಲಿ ಆಗಿರುವಂಥದ್ದು ನಾವು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ಭಾಗದ ಒಂದು ಗಡಿ ಭಾಗದಲ್ಲಿ ಕನ್ನಡದ ಭಾಷೆಯ ಒಂದು ಅಸ್ಮಿತೆಯನ್ನು ಉಳಿಸ್ತಕ್ಕಂಥ ಕೆಲಸವೂ ಕೂಡ ಅವರ ನೇತೃತ್ವದಲ್ಲಿ ಆಗಿರುವಂಥದ್ದು. 4 ಬಾರಿ ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಸಚಿವರಾಗಿ ಅವರದೇ ಆದಂತ ಕೊಡುಗೆಗಳನ್ನು ಈ ನಾಡಿಗೆ ನೀಡಿದ್ದಾರೆ. ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದ ಯುವ ಜನತೆಗೆ ಒಂದು ಭವಿಷ್ಯವನ್ನು ರೂಪಿಸ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಅವರು ಯಶಸ್ವಿಯಾಗಿರುವಂತದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿ ಬಹಳ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿದ್ರು. ಇನ್ನು ಬಸವಾದಿ ಶರಣರ ಒಂದು ತತ್ವಗಳನ್ನು ಮೈಗೂಡಿಸಿಕೊಂಡು ಇವತ್ತು ವೀರಶೈವ ಲಿಂಗಾಯತ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತೆ ಸಮಾಜಕ್ಕೊಂದು ದಿಕ್ಕನ್ನು ತೋರಿಸ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಅವರು ಸಾಗಿರುವಂತದ್ದನ್ನ ಇಲ್ಲಿ ಸ್ಮರಿಸ್ತಾ, ಅವರು ಯಾವತ್ತೂ ಕೂಡ ನಮ್ಗೆ ಪ್ರೇರಣೆ ಆಗಿರ್ತಾರೆ ಅಂತ ಒಬ್ಬ ಹಿರಿಯ ಚೇತನ ಭೀಮಣ್ಣ ಖಂಡ್ರೆ ಅವರು ಬೌದ್ಧಿಕವಾಗಿ ನಮ್ಮಿಂದ ದೂರ ಆಗಿದ್ರು ಸಹ ಅವರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಸಾಮಾಜಿಕ ಕಳಕಳಿಯ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಮುನ್ನಡೆತೇವೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಅಂತ ಹೇಳ್ತಾ, ಮತ್ತು ಒಬ್ಬ ಹಿರಿಯ ಶಾಸಕರಾಗಿರ್ತಕ್ಕಂಥ ಕೆ ಲಕ್ಕಣ್ಣವರು ಅವರು ಕೂಡ ನಮ್ಮಿಂದ ದೂರ ಆಗಿದ್ದಾರೆ, ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತಾ, ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ರವರು ಪರಿಸರವಾದಿಗಳು ಮತ್ತು
ಪ್ರಧಾನಮಂತ್ರಿಗಳ ಒಂದು ವೈಜ್ಞಾನಿಕ ಸಲಹಾ ಮಂಡಳಿಯಲ್ಲೂ ಕೂಡ ಇದ್ದು ಪಶ್ಚಿಮ ಘಟ್ಟಗಳ ಒಂದು ತಜ್ಞರ ಸಮಿತಿಯಲ್ಲೂ ಕೂಡ ಅವ್ರದೇ ಆದಂತ ಜೋಡಿಸ್ಕೊಂಡು ಅವ್ರದೇ ಆದಂತ ಸೇವೆಯನ್ನು ನಾಡಿಗೆ ನೀಡಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಚಿರಶಾಂತಿಯನ್ನ ಬಯಸ್ತಾ ತಾವು ತಂದಿರತಕ್ಕಂತ ಈ ಸಂತಾಪ ಸೂಚನೆಗೆ ಬೆಂಬಲವನ್ನು ನೀಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಪ್ಪರವರು ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಸನ್ಮಾನ್ಯ ಭೀಮಣ್ಣ ಖಂಡ್ರೆಯವರು ಬಹುಶಃ ಇತ್ತೀಚಿನ ರಾಜಕಾರಣದಲ್ಲಿ ಬಹಳ ವಿರಳ, ಒಬ್ಬ ನಿಷ್ಠಾವಂತ, ಅಷ್ಟೇ ಕಠಿಣವಾದ ವ್ಯಕ್ತಿತ್ವವನ್ನು ಹೊಂದಿದಂಥ ವ್ಯಕ್ತಿ. ನಾನು ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ನಾನು ನೌಕರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೆ. ಯಾವುದೇ ಸಂದರ್ಭದಲ್ಲೂ ಸಹ ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ಬಹಳ ಕಟುವಾಗಿ ಇದಾಗುತ್ತೆ ಇದಿಲ್ಲಪ್ಪ ಅಂತ ಹೇಳುವಂಥ ಸ್ವಭಾವದವರು, ಜೊತೆಗೆ ಸ್ವಾಭಿಮಾನದ ವ್ಯಕ್ತಿತ್ವ. ಯಾವುದಕ್ಕೂ ಅವರು ಬೆಂಡಾಗ್ತಿಲ್ಲ. ಯಾರು ಹೇಳಿದ್ರು ಮುಖ್ಯಮಂತ್ರಿ ಹೇಳಿದ್ರು ಬೆಂಡಾಗ್ತಿಲ್ಲ. ವೀರಪ್ಪ ಮೊಯ್ಲಿ ಅವಾಗ ಮುಖ್ಯಮಂತ್ರಿ ಆಗಿದ್ರು, ಅದು ಸಹ ಯಾರಿಗೂ ಬೆಂಡಾಗ್ತಿಲ್ಲ. ಅವರೇ ದಿಟ್ಟ ನಿಲುವನ್ನು ತೆಗೆದುಕೊಂಡ ಸಾಮರ್ಥ್ಯ ಹೊಂದಿರತಕ್ಕಂಥ ಸನ್ಮಾನ್ಯ ಭೀಮಣ್ಣ ಖಂಡ್ರೆಯವರು. ಅವರು ಆಗಿನ ಕಾಲಕ್ಕೆ ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಿ ಅವರು BA LLB ಪದವೀಧರರಾಗಿ ಒಂದು ಶಾಲೆಯನ್ನ ಮಣ್ಣು ಕಲ್ಲಿಂದ ತಾವೇ ಸ್ವತಃ ಒತ್ತು ಕಟ್ಟಿ ಕರೆದಂತ ಬಿಲ್ಡಿಂಗ್ ಇವತ್ತು ಸಹ ಇದೆ. ಹಾಗಾಗಿ ಅವರ ಸೇವೆಯನ್ನು ನಾವು ಸದಾ ಸ್ಮರಿಸ್ತೇವೆ. ಬಹುಶಃ ಅವ್ರು ಯಾವತ್ತೂ ಸಹ ನಮ್ಮ ರಾಜಕಾರಣದಲ್ಲಿ ಮಾದರಿಯಾಗಿರ್ತಾರೆ. ಇತ್ತೀಚಿನ ದಿನದಲ್ಲಿ ಸಿಕ್ಕೋದಿಲ್ಲ, ಇತ್ತೀಚೆಗೆ ಬಹಳ ಕಷ್ಟ. ನಿಷ್ಠಾವಂತ, ನೇರವಾದಿ, ನಿಷ್ಠೂರವಾದಿ, ನೇರ ಅದೇನು ಎರಡು ಮಾತಿಲ್ಲ. ನೀವು ಎರಡ್ ಹುದ್ದೆ ಇರಲಿ ಯಾರೇ ಇರಲಿ, ಇರೋದ್ರಲ್ಲಿ ನೇರ ಹೇಳ್ತಕ್ಕಂಥ ವ್ಯಕ್ತಿತ್ವವನ್ನು ಅವರು ಹುಂದ್ಕೊಂಡಂತ ವ್ಯಕ್ತಿ. ಇವತ್ತು ಸುಮಾರು 6 ದಶಕಗಳ ಕಾಲ ರೈತರ ಬಗ್ಗೆ ಹೋರಾಟ ಮಾಡಿದ್ದಾರೆ. ಅವ್ರೇನು ಮಲ್ ಕುಳಿತಿಲ್ಲ. MLA ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಸಚಿವರಾದ್ರೂ ಸಹ ರೈತರ ಪರ ಹೋರಾಟ ಮಾಡಿದಂಥ ವ್ಯಕ್ತಿತ್ವವನ್ನು ಸತತವಾಗಿ 6 ದಶಕ 60 ವರ್ಷಗಳ ಕಾಲ ಆ ಹೋರಾಟವನ್ನು ಮಾಡಿದಂಥ ಒಬ್ಬ ಸುದೀರ್ಘ ಹೋರಾಟಗಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾರೆ. ಸ್ವಾಭಿಮಾನವಾಗಿ ಅವ್ರು ಯಾವಾಗಲೂ ಅವ್ರ ಭಾಷಣದಲ್ಲಿ ಹೇಳ್ತಾ ಇದ್ರು, ಯಾವುದೇ ಒಂದು ಭಾಷಣ ಮಾಡುವಾಗ ಹೋರಾಟ ಹೇಗಿರ್ಬೇಕು ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜನಂತೆ ನಾವು ಹೋರಾಟ ಮಾಡಬೇಕು, ಯಾವುದಕ್ಕೆ ಹಿಂಜರಿಬಾರದು ಅನ್ನೋ ಒಂದು ಭಾವನೆಯನ್ನ ಜನಗಳಲ್ಲಿ ಮೂಡ್ತಿದ್ರು. ಯುವಕರಿಗೆ ಒಬ್ಬ ಆದರ್ಶ ವ್ಯಕ್ತಿ ಏನು ನಮ್ಮ ರಾಜಕಾರಣದಲ್ಲಿ ಅಂತ ಆದರ್ಶವನ್ನ ನಾವು ಎಷ್ಟು ಮಟ್ಟಿಗೆ ಪಾಲನೆ ಮಾಡ್ತೀವಿ ಅಂತ ಗೊತ್ತಿಲ್ಲ. ಆದರೂ ಸಹ ಆದರ್ಶ ವ್ಯಕ್ತಿಯಿಂದ ಘಂಟಾಘೋಷ ನಾನು ಬಯಸ್ತೇನೆ. ಇವತ್ತು ನಮ್ಮನ್ನು ನಗಲಿದ್ದಾರೆ, ಅವರಿಗೆ ಭಗವಂತ ಶಿವಶಾಸ್ತಿಯನ್ನು ಗಳಿಸಲಿ, ಕರುಣಿಸಲಿ ಅಂತ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.